ಹಲೋ, ನಮಸ್ಕಾರ ಎಲ್ರಿಗೂ. ಮಕ್ಕಳಿಗೆ ಲಂಚ್ ಬಾಕ್ಸ್‌ಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಚಪಾತಿ ಹಿಟ್ಟು ಅಥವಾ ಉಳ್ದಿರೋ ಚಪಾತಿ, ಒಂದಷ್ಟು ತರಕಾರಿಗಳಿದ್ರೆ ಈ ಒಂದು ಟೇಸ್ಟಿ ಬ್ರೇಕ್‌ಫಾಸ್ಟ್‌ನ ಮಾಡ್ಕೋಬಹುದು. ಹಾಗೆ ಇನ್ನೊಂದು ವಿಷಯ ಏನು ಅಂದ್ರೆ, ಇದು ಡೀಪ್ ಫ್ರೈ ಮಾಡಿರೋದಲ್ಲ. ಬರೀ ಲಂಚ್ ಬಾಕ್ಸ್‌ಗೆ ಮಾತ್ರ ಅಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್‌ಗೆ ಕೂಡ ಮಾಡ್ಬೋದು. ಬನ್ನಿ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದಷ್ಟು ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು. ನಾನಿಲ್ಲಿ 1 ಕ್ಯಾರೆಟ್, 2 ಕ್ಯಾಪ್ಸಿಕಮ್, 1 ಈರುಳ್ಳಿ ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನ್‌ನ ತಗೊಂಡಿದ್ದೀನಿ. ನೀವು ಇದಕ್ಕೆ ಬೀನ್ಸ್, ಬೀಟ್ರೂಟ್, ಬಟಾಣಿ ಅಥವಾ ನಿಮಗೆ ಯಾವ ತರಕಾರಿ ಬೇಕೋ ಅದನ್ನ ಆಡ್ ಮಾಡ್ಕೋಬಹುದು. ಮೊದಲಿಗೆ ಒಂದು ಫಿಲ್ಲಿಂಗ್‌ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪ್ಯಾನ್‌ನಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೆ ಸಣ್ಣಗೆ ಹೆಚ್ಚಿದ 2 ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೋಬೇಕಂತೇನಿಲ್ಲ. ಹಸಿ ವಾಸನೆ ಹೋದ್ರೆ ಸಾಕು. ಈಗ ಕ್ಯಾರೆಟ್ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಯಾಕಂದ್ರೆ ಕ್ಯಾರೆಟ್ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದಾದ್ಮೇಲೆ ಕ್ಯಾಪ್ಸಿಕಮ್ ಹಾಗೆ ಸ್ವೀಟ್ ಕಾರ್ನ್ ಹಾಕಿ ಕಾರ್ನ್ ಸ್ವಲ್ಪ ಉಬ್ಬಿ ಬರ್ತಿದ್ದಂಗೆ ಫ್ಲೇಮ್ನ ಲೋ ಮಾಡಿಕೊಂಡು ಒಂದಷ್ಟು ಮಸಾಲೆಗಳನ್ನ ಆಡ್ ಮಾಡ್ಕೋಬೇಕು. ನಾನಿಲ್ಲಿ ತುಂಬಾ ಲೈಟ್ ಆಗಿರೋ ಮಸಾಲೆಗಳನ್ನ ಹಾಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕಾಳುಮೆಣಸು ಪುಡಿ, ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಚಾಟ್ ಮಸಾಲ. ನೀವು ಬೇಕಿದ್ರೆ ಇಟಾಲಿಯನ್ ಸ್ಪೈಸಸ್ ಕೂಡ ಹಾಕೋಬಹುದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ 2 ಬೇಯಿಸಿದ ಆಲೂಗೆಡ್ಡೆನ ಈ ರೀತಿ ಮ್ಯಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲೂಗೆಡ್ಡೆ ಮತ್ತೆ ತರಕಾರಿಗಳೆಲ್ಲ ಚೆನ್ನಾಗಿ ಕೂಡ್ಕೊಂಡ್ರೆ ಸಾಕು. ಆದ್ರೆ ಇದರಲ್ಲಿ ಜಾಸ್ತಿ ಗಂಟಿರಬಾರ್ದು, ಆ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ನನ್ನ ಹತ್ರ ಇಲ್ಲಿ ಸ್ವಲ್ಪ ಚಪಾತಿ ಹಿಟ್ಟು ಉಳ್ಕೊಂಡಿದೆ. ನಾನು ಇದನ್ನ 3 ಉಳ್ಳೆಗಳನ್ನ ಮಾಡ್ಕೊಂಡು ಒಂದೊಂದಾಗೆ ಚಪಾತಿನ ಒತ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಉಳ್ದಿರೋ ಚಪಾತಿ ಇಲ್ಲಿ ಕೂಡ ಇದನ್ನ ಮಾಡ್ಕೋಬಹುದು. ನೋಡಿ, ಹೀಗೆ ಹಿಟ್ಟಲ್ಲದ್ದಿ ಒತ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ದುಂಡಗೆ ಲಟ್ಟಿಸ್ಕೊಂಡ್ರೆ ಆಯ್ತು. ಆದ್ರೆ ಚಪಾತಿ ತರ ತುಂಬಾ ತೆಳ್ಳಗೆ ಒತ್ಕೋಬಾರ್ದು, ಸ್ವಲ್ಪ ದಪ್ಪದಾಗಿರ್ಬೇಕು. ನೋಡಿ, ಈ ರೀತಿ. ಈಗ ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಎಣ್ಣೆ ಹಾಕದೇನೆ ಹಾಗೆ ಬೇಯಿಸ್ಕೋಬೇಕು. ಅಂದಹಾಗೆ ಇದನ್ನ ಪೂರ್ತಿಯಾಗಿ ಬೇಯಿಸ್ಕೋಬಾರ್ದು. ಸ್ಪ್ರಿಂಗ್ ರೋಲ್ ಅಥವಾ ಸಮೋಸಾ ಶೀಟ್ಸ್ನ ಯಾವ ತರ ಮಾಡ್ಕೊಳ್ತೀವೋ ಆ ರೀತಿ ಹಸಿ ಬಿಸಿ ಬೇಯಿಸ್ಕೋಬೇಕು. ನೋಡಿ, ನಾನಿಲ್ಲಿ ಎಣ್ಣೆ ಹಾಕದೆ ಬೇಯಿಸ್ಕೊಳ್ತಾ ಇದ್ದೀನಿ. ಚಪಾತಿನ ತವಾ ಮೇಲೆ ಹಾಕಕ್ಕಿಂತ ಮುಂಚೆ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಳ್ಳಿ, ಇಲ್ಲದೆ ಹೋದ್ರೆ ಅಂಟ್ಕೊಳ್ಳುತ್ತೆ. ನೋಡಿ, ಇದೇ ರೀತಿ 3 ಚಪಾತಿಗಳನ್ನ ಬೇಯಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಿದ್ಮೇಲೆ ಒಂದು ಚಪಾತಿನ ತಗೊಂಡು ಅರ್ಧ ಭಾಗ ಕಟ್ ಮಾಡಿ ಆಲೂಗಡ್ಡೆ ಮಸಾಲೆನ ಈ ತರ ಟ್ರಯಾಂಗಲ್ ಶೇಪ್ನಲ್ಲಿ ಇಟ್ಟು ಫೋಲ್ಡ್ ಮಾಡಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ. ಫೋಲ್ಡ್ ಆದ್ಮೇಲೆ ಎಡ್ಜಸ್ ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ಮೈದಾ ಪೇಸ್ಟ್ ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾವಿಲ್ಲಿ ಇದನ್ನ ಡೀಪ್ ಫ್ರೈ ಮಾಡ್ತಾ ಇಲ್ಲ. ಇದು ಹೀಗೆ ಚೆನ್ನಾಗಿ ಕೂರುತ್ತೆ, ಟೆನ್ಷನ್ನೇ ಬೇಡ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫಿಲ್ಲಿಂಗ್ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಿಲ್ಲ. ಇದೇ ರೀತಿ ಎಲ್ಲಾ ಚಪಾತಿಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 3 ಚಪಾತಿಗಳಲ್ಲಿ 6 ಪ್ಯಾಟೀಸ್ಗಳಾಗಿದೆ. ಈಗ ಇದನ್ನ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 2 ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಕ್ರಿಸ್ಪಿ ಅಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ ರೆಡಿ ಆಗುತ್ತೆ. ಮಕ್ಕಳಿಗೆ ಬೇಕಾದ್ರೆ ನೀವು ಇದಕ್ಕೆ ಚೀಸ್ ಮತ್ತೆ ಪನ್ನೀರ್ ಕೂಡ ಹಾಕೋಬಹುದು. ಅದೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸತಿ ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡಿ, ಬೈಂಡಿಂಗ್ಗೆ ನಾವಿಲ್ಲಿ ಏನು ಹಚ್ಚದೇ ಇದ್ರೂ ಫಿಲ್ಲಿಂಗ್ ಒಂದ್ ಸ್ವಲ್ಪನೂ ಹೊರಗಡೆ ಬಂದಿಲ್ಲ. ನೋಡಿ, ನಾವಿದನ್ನ ಡೀಪ್ ಫ್ರೈ ಮಾಡದೇ ಇದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಅಟ್ರಾಕ್ಟಿವ್ ಆಗಿ ಮಕ್ಕಳಿಗೆ ಏನಾದ್ರು ಮಾಡಿಕೊಟ್ರೆ ಬೇಡ ಅಂತ ಅನ್ನೋದೇ ಇಲ್ಲ. ಒಂದೇ ನಿಮಿಷದಲ್ಲಿ ಎಲ್ಲಾನು ಖಾಲಿಯಾಗೋಗುತ್ತೆ. ಇದೇ ರೀತಿ ಸುಮಾರಷ್ಟು ಸ್ನ್ಯಾಕ್ ಮತ್ತೆ ಚಾಟ್ ಐಟಮ್ಸ್ ನನ್ನ ಚಾನಲ್ನಲ್ಲಿ ಇದೆ. ಅದರಲ್ಲಿ ವಡಾಪಾವ್, ದಾಬೇಲಿ, ಪಾನಿಪುರಿ, ಸೂಕಾಪುರಿ ಹೀಗೆ ಸುಮಾರಷ್ಟು ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ಜಸ್ಟ್ ಇದರ ಸೌಂಡ್ ಕೇಳಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಮಾಡ್ಕೊಳ್ಳಿ. ಯಾಕಂದ್ರೆ ನನ್ನ ಚಾನಲ್ನ ಒಂದ್ಸತಿ ವಿಸಿಟ್ ಮಾಡಿದ್ರೆ ಸಾಕು, ಹೊರಗಡೆಯಿಂದ ಚಾಟ್ಸ್ ತಂದು ತಿನ್ನೋದನ್ನೇ ಬಿಟ್ಬಿಡ್ತೀರಾ. ಅಷ್ಟೊಂದು ವೆರೈಟೀಸ್ ಆಫ್ ಚಾಟ್ಸ್ನ ನಾನು ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.